ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸಂದೀಪ್ ಶೆಟ್ಟಿ. iQOO 13 ಮೊಬೈಲ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರಾ? ಹಾಗಾದ್ರೆ ವೆಯ್ಟ್ ಮಾಡಿ. ಏನಕ್ಕೆ ನಾನು ವೆಯ್ಟ್ ಮಾಡಿ ಅಂತ ಹೇಳ್ತಿದ್ದೀನಿ ಅಂದ್ರೆ, ಈ ವಿಡಿಯೋನ ಫುಲ್ ಆಗಿ ನೋಡಿದ್ದೀರಾ ಅಂದ್ರೆ ನಿಮಗೆ ಫುಲ್ ಇನ್ಫಾರ್ಮೇಶನ್ ಸಿಗುತ್ತೆ. ಲಾಸ್ಟ್ ಒಂದು ವಾರದಿಂದ ಟ್ವಿಟರ್ ಓಪನ್ ಮಾಡಿದ್ರೆ ಸಾಕು, iQOO 13 ಇವಾಗ ಅಟ್ ಪ್ರೆಸೆಂಟ್ iQOO 13 ನಲ್ಲಿ ಗ್ಯಾಪ್ ಇಶ್ಯೂಸ್ ಆದ್ರೆ ಸ್ಟಾರ್ಟ್ ಆಗಿದೆ. ನಮಗೆ ಡಿಸ್ಪ್ಲೇ ಎಡ್ಜಸ್ ಹತ್ರ ತುಂಬಾ ಮಟ್ಟಿಗೆ ಗ್ಯಾಪ್ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಯೂಸರ್ಸ್ ಕಂಪ್ನಿಗೆ ರಿಪೋರ್ಟ್ ಮಾಡ್ತಿದ್ದಾರೆ. ಆ ಒಂದು ಗ್ಯಾಪ್ ಅಲ್ಲಿ ವಿಸಿಟಿಂಗ್ ಕಾರ್ಡ್ ಇಟ್ಟರೆ ವಿಸಿಟಿಂಗ್ ಕಾರ್ಡ್ ಒಳಗೆ ಹೋಗ್ತಾ ಇದೆ, ಪೇಪರ್ಸ್ ಒಳಗೆ ಹೋಗ್ತಾ ಇದೆ. ಹಾಗೆ ಬಂದ್ಬಿಟ್ಟು ಟ್ಯಾಬ್ಲೆಟ್ಸ್ ತುದಿಯಲ್ಲಿ ನಮಗೆ ತಿನ್ನಾಗಿರುತ್ತಲ್ಲ ಅದನ್ನಿಟ್ರು ಕೂಡ ಒಳಗಡೆ ಆದ್ರೆ ಹೋಗ್ತಾ ಇದೆ. ಆ ಲೆವೆಲ್ ಅಲ್ಲಿ ಗ್ಯಾಪ್ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಯೂಸರ್ಸ್ ಕಂಪ್ನಿಗೆ ರಿಪೋರ್ಟ್ ಮಾಡಿದ್ದಾರೆ. ನನ್ನ ಕೈಯಲ್ಲಿ ಎಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದಕ್ಕಾಗುತ್ತೋ ಅಷ್ಟು ಇನ್ ಡೆಪ್ತ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿಬಿಟ್ಟು ಈ ಒಂದು ವಿಡಿಯೋ ಆದ್ರೆ ಮಾಡ್ತಾ ಇದ್ದೀನಿ. ನನಗೆ ಗೊತ್ತಿರೋರಲ್ಲೂ ಕೂಡ ತುಂಬಾ ಜನ iQOO 13 ಮೊಬೈಲ್ ಯೂಸ್ ಮಾಡ್ತಿದ್ದಾರೆ. ನನ್ನ ಕೈಯಲ್ಲಿ ಎಷ್ಟು ಜನರಿಗೆ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದಕ್ಕಾಗುತ್ತೋ ಅವ್ರಿಗೆಲ್ಲ ಫೋನ್ ಮಾಡಿಬಿಟ್ಟು ಇನ್ಫಾರ್ಮೇಶನ್ ಆದ್ರೆ ತಗೊಂಡಿದ್ದೀನಿ. ಅವ್ರ ಎಕ್ಸ್ಪೀರಿಯನ್ಸ್ ಕೂಡ ಈ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಆದ್ರೆ ಹೇಳ್ತೀನಿ. ಯಾರಾದ್ರೂ iQOO 13 ಮೊಬೈಲ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ವೆಯ್ಟ್ ಮಾಡಿ ತಗೊಳ್ಳಿ. ಹಾಗೆ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ, ಆವಾಗ ನಿಮಗೆ ಫುಲ್ ಇನ್ಫಾರ್ಮೇಶನ್ ಸಿಗುತ್ತೆ. ಆಮೇಲೆ ನೀವೇ ಡಿಸೈಡ್ ಆಗ್ಬೋದು ಈ ಮೊಬೈಲ್ ತಗೋಬೇಕಾ ಇಲ್ಲ ಅಂದ್ರೆ ವೆಯ್ಟ್ ಮಾಡಬೇಕಾ ಅಂತೇಳಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಾನು ನಿಮ್ಮ ಹತ್ರ ಒಂದೇ ರಿಕ್ವೆಸ್ಟ್ ಕೇಳ್ತಾ ಇರೋದು, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೀಸನ್ ಏನು ಅಂದ್ರೆ ತುಂಬಾ ಜನ ನಮ್ಮ ವಿಡಿಯೋಸ್ನ ನೋಡ್ತಾ ಇದ್ರ, ತುಂಬಾ ಕಮ್ಮಿ ಜನ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂತಿದ್ದೀರಾ. ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ, ನನ್ನ ಕಂಟೆಂಟ್ ನಿಮಗೆ ಇಷ್ಟ ಆಯ್ತು ಅಂದ್ರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಮೊದಲನೇದಾಗಿ ಈ ಒಂದು ಪ್ರಾಬ್ಲಮ್ ನಾನು 3 ಕೆಟಗರಿಯಾಗಿ ಡಿವೈಡ್ ಮಾಡಿದ್ದೀನಿ. ಮೊದಲನೇದು, ಇವಾಗ ನಿಮಗೊಂದು ಡೌಟ್ ಬರ್ಬೋದು, ಬ್ರೋ ಸರ್ ಇವಾಗ ಬೇರೆ ಮೊಬೈಲ್ಸ್ ಅಲ್ಲೂ ಕೂಡ ಗ್ಯಾಪ್ ಇರುತ್ತೆ, ಇವಾಗ iQOO 13 ಮೊಬೈಲ್ ಅಲ್ಲೂ ಕೂಡ ಈ ರೀತಿಯಾಗಿ ಗ್ಯಾಪ್ ಇದೆ, ಗ್ಯಾಪ್ ಇದ್ರೆ ಏನಾಗುತ್ತೆ ಬ್ರೋ ಅಂತ ಹೇಳ್ಬಿಟ್ಟು ನಿಮಗೊಂದು ಡೌಟ್ ಬರ್ಬೋದು. ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಏನಕ್ಕೆ ಈ ಒಂದು ನ್ಯೂಸ್ ಇಷ್ಟು ದೊಡ್ಡದಾಗಿದೆ ಅಂದ್ರೆ, ಇದು ನಮಗೆ IP68-69 ರೇಟಿಂಗ್ ಇಂದ ಬರುತ್ತೆ. ಕಂಪ್ಲೀಟ್ಲಿ ವಾಟರ್ ರೆಸಿಸ್ಟೆಂಟ್ ಅಂತಾನೆ ಹೇಳ್ಬೋದು. ನಾರ್ಮಲ್ ಆಗಿ ಈ ಮೊಬೈಲ್ ನ ನೀರಲ್ಲಿ ಹಾಕಿದ್ರು ಕೂಡ ಏನಾಗೋದಿಲ್ಲ, ಜೆಟ್ ಸ್ಪೀಡ್ ಅಲ್ಲಿ ಈ ಮೊಬೈಲ್ ಮೇಲೆ ನೀರು ಹಾಕಿದ್ರು ಕೂಡ ಈ ಮೊಬೈಲ್ಗೆ ಏನು ಕೂಡ ಆಗೋದಿಲ್ಲ, ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. IP69 ರೇಟಿಂಗ್ ಇಂದ ಬರುತ್ತೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ನೀವು 10,000ದಿಂದ 5,00,000ವರೆಗೂ ನಿಮಗೆ ಯಾವ್ಯಾವ ಕಾಸ್ಟ್ಲಿ ಮೊಬೈಲ್ ಸಿಗುತ್ತೋ ಆ ಮೊಬೈಲ್ ತಗೊಳ್ಳಿ. ಅಲ್ಲಿ ಅವರು ಟರ್ಮ್ಸ್ ಅಂಡ್ ಕಂಡೀಷನ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ, ಈ ಮೊಬೈಲ್ಗೆ ವಾರಂಟಿ ಇರುತ್ತೆ, ಆದ್ರೆ ವಾಟರ್ ಡ್ಯಾಮೇಜ್ ಆಯ್ತು ಅಂದ್ರೆ ವಾರಂಟಿ ಕ್ಲೈಮ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳಿರ್ತಾರೆ. ನೀವು ಐಫೋನ್ ಆದ್ರೂ ತಗೊಳ್ಳಿ, ಸ್ಯಾಮ್ಸಂಗ್ ಆದ್ರೂ ತಗೊಳ್ಳಿ, IQ, ವಿವೋ ಯಾವ ಮೊಬೈಲ್ ಆದ್ರೂ ತಗೊಳ್ಳಿ, ನಿಮ್ಮ ಮೊಬೈಲ್ ಅಂಡರ್ ವಾರಂಟಿಯಲ್ಲಿ ಇದ್ರೂ ಕೂಡ ವಾಟರ್ ಡ್ಯಾಮೇಜ್ ಆಗಿತ್ತು ಅಂದ್ರೆ ನಿಮಗೆ ವಾರಂಟಿ ಅನ್ನೋದು ಕ್ಲೈಮ್ ಆಗೋದಿಲ್ಲ. IP ರೇಟಿಂಗ್ ಇದ್ರೂ ಕೂಡ ನಿಮಗೆ ಈ ಒಂದು ವಾಟರ್ ಡ್ಯಾಮೇಜ್ ಇತ್ತು ಅಂದ್ರೆ ಕ್ಲೈಮ್ ಆಗೋದಿಲ್ಲ. ಇದೊಂದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಅದಕ್ಕೆ ತುಂಬಾ ಜನ ರಿಯಾಕ್ಟ್ ಆಗ್ತಾ ಇದ್ದಾರೆ. ಇವಾಗ ಅಕಸ್ಮಾತ್ ಆಗಿ ಒಳಗಡೆ ನೀರು ಹೋಗಿ ಈ ಮೊಬೈಲ್ ಏನಾದ್ರೂ ಡ್ಯಾಮೇಜ್ ಆಯ್ತು ಅಂದ್ರೆ, ನಾವು ಸರ್ವಿಸ್ ಸೆಂಟರ್ಗೆ ಹೋಗ್ಬಿಟ್ಟು ಇನ್ನೂ ಒಂದು ತಿಂಗಳಾಗಿದೆ ಈ ಮೊಬೈಲ್ ತಗೊಂಡು ಈ ರೀತಿಯಾಗಿ ಆಗಿದೆ ಅಂದ್ರೆ ಅವ್ರು ಏನಂದ್ರೂ ಕೂಡ ತಲೆ ಕೆಡ್ಸ್ಕೊಳೋದಿಲ್ಲ. ರೀಸನ್ ಏನು ಅಂದ್ರೆ, ಅವ್ರು ಮೊದಲೇ ಮೆನ್ಷನ್ ಮಾಡಿರ್ತಾರೆ, ವಾಟರ್ ಡ್ಯಾಮೇಜ್ ಆಯ್ತು ಅಂದ್ರೆ ಯಾವುದೇ ರೀತಿ ವಾರಂಟಿ ಅನ್ನೋದು ಕ್ಲೈಮ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇವ್ರು ಆದ್ರೆ ಹೇಳಿರ್ತಾರೆ. ಅದ್ರ ಜೊತೆಗೆ ಈ ರೀತಿಯಾಗಿ ಗ್ಯಾಪ್ಸ್ ಇದೆ ಅಲ್ಲ, ಅಕಸ್ಮಾತ್ ಆಗಿ ಒಳಗಡೆ ನೀರು ಹೋಯ್ತು ಅಂದ್ರೆ ತುಂಬಾ ಮಟ್ಟಿಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ತುಂಬಾ ಜನ ಯೂಸರ್ಸ್ IQ ಕಂಪ್ನಿಗೆ ರಿಪೋರ್ಟ್ ಮಾಡ್ತಿದ್ದಾರೆ. ಮತ್ತೆ IQ ಕಂಪ್ನಿಯವರು ರಿಯಾಕ್ಟ್ ಆಗಿದ್ದಾರೆ ಬ್ರೋ ಅಂದ್ರೆ, IQ ಸರ್ವಿಸ್ ಸೆಂಟರ್ಸ್ ಅಲ್ಲೂ ಕೂಡ ರಿಯಾಕ್ಟ್ ಆಗ್ತಿದ್ದಾರೆ, IQ ಅವರು ಕೂಡ ಅಫಿಷಿಯಲ್ ಆಗಿ ರಿಯಾಕ್ಟ್ ಆಗಿದ್ದಾರೆ. IQ ಕಂಪ್ನಿಯವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಈ ಒಂದು ಮೊಬೈಲ್ ಅಲ್ಲಿ ನಿಮಗೆ 4 ಸೈಡ್ಸ್ ಅಲ್ಲಿ ಡಿಸ್ಪ್ಲೇ ಎಡ್ಜಸ್ ಏನಿರುತ್ತಲ್ಲ ಅಲ್ಲಿ ಬಂದ್ಬಿಟ್ಟು ತುಂಬಾ ಮಟ್ಟಿಗೆ ಕರ್ವ್ ಇರುತ್ತೆ, ಅದಕ್ಕೋಸ್ಕರ ನಿಮಗೆ ಆ ರೀತಿಯಾಗಿ ಆಗ್ತಾ ಇದೆ. ಆ ಒಂದು ಇಲ್ಯೂಷನ್ ನಿಮಗೆ ಆದ್ರೆ ಬರ್ತಾ ಇದೆ. ಅಷ್ಟು ಬಿಟ್ರೆ ಮೇಜರ್ ಪ್ರಾಬ್ಲಮ್ ಏನೂ ಇಲ್ಲ. ಯಾರು ಕೂಡ ಎದುರ್ಕೊಳೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು IQ ಕಂಪ್ನಿಯವರು ಹೇಳಿದ್ದಾರೆ. ಅವ್ರು ಕೊಟ್ಟಿರೋ ಮೆಸೇಜ್ ಅಲ್ಲೂ ಕೂಡ ಅಕಸ್ಮಾತ್ ಆಗಿ ಏನಾದ್ರೂ ವಾಟರ್ ಡ್ಯಾಮೇಜ್ ಆದ್ರೂ ಕೂಡ ನಾವು ಕೇರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿಲ್ಲ, ಏನು ಕೂಡ ಆಗೋದಿಲ್ಲ, ಎದುರ್ಕೋಬೇಡಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇದೊಂದು ದೊಡ್ಡ ತಪ್ಪಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಂಪ್ನಿ ಸೈಡ್ ಇಂದನೂ ಕೂಡ ವಾಟರ್ ಡ್ಯಾಮೇಜ್ ಆಯ್ತು ಅಂದ್ರೆ ನಾವು ಪ್ರೊಟೆಕ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇಲ್ಲ, ಯಾವುದೇ ರೀತಿ ಎದುರ್ಕೋಬೇಡಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಹಾಗೆ ಬಂದ್ಬಿಟ್ಟು ಹಿಂದಿ ಲ್ಯಾಂಗ್ವೇಜ್ ಅಲ್ಲೂ ಕೂಡ ತುಂಬಾ ಜನ ಈ ಒಂದು ಗ್ಯಾಪ್ ಇಶ್ಯೂ ಗೊತ್ತಾಗಿದ್ದಾದ್ಮೇಲೆ ಅವರು ಕೂಡ ವಾಟರ್ ಟೆಸ್ಟ್ ಮಾಡಿದ್ದಾರೆ. ವಾಟರ್ ಟೆಸ್ಟ್ ಮಾಡಿದಾಗ ಯಾವುದೇ ರೀತಿ ಪ್ರಾಬ್ಲಮ್ ಆದ್ರೆ ಆಗಿಲ್ಲ. IQ ಕಂಪ್ನಿಯವರು ಕೂಡ ಏನ್ ಹೇಳ್ತಿದ್ದಾರೆ ಅಂದ್ರೆ, ನಿಮಗೆ ಸೈಡ್ಸ್ ಅಲ್ಲಿ ಗ್ಯಾಪ್ ಇರಬಹುದು ಆದ್ರೆ ಒಳಗಡೆ ನೀರು ಹೋಗೋದಿಲ್ಲ, IP ರೇಟಿಂಗ್ ತುಂಬಾ ಸ್ಟ್ರಾಂಗ್ ಆಗಿದೆ, ನೀವು ಯಾವುದೇ ರೀತಿ ಎದುರ್ಕೋಬೇಡಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಹಾಗೆ ಬಂದ್ಬಿಟ್ಟು ಕೆಲವೊಬ್ರು ವಿಡಿಯೋಸ್ ಮಾಡಿನೂ ಕೂಡ ಹಾಕಿದ್ದಾರೆ, ಅಲ್ಲಿನೂ ಕೂಡ ಯಾವುದೇ ರೀತಿ ವಾಟರ್ ಡ್ಯಾಮೇಜ್ ಆದ್ರೆ ಆಗಿಲ್ಲ, ಗ್ಯಾಪ್ಸ್ ಇದ್ರೂ ಕೂಡ ಒಳಗಡೆ ನೀರು ಹೋಗ್ತಾ ಇಲ್ಲ. ಇದೊಂದು ಅಡ್ವಾಂಟೇಜ್. ಇಲ್ಲಿ ಹೆಂಗಿದೆ ಅಂದ್ರೆ, ಕೆಲವೊಂದು ಪ್ಲಸ್ ಇದೆ, ಕೆಲವೊಂದು ಮೈನಸ್ ಇದೆ. ಕಂಪ್ನಿಯವರು ನೋಡಿದ್ರೆ ಏನೂ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಅಕಸ್ಮಾತ್ ಆಗಿ ಏನಾದ್ರೂ ಆಯ್ತು ಅಂದ್ರೆ ಕಂಪ್ನಿಯವರು ರೆಸ್ಪಾನ್ಸಿಬಿಲಿಟಿ ತಗೊಳೋದಿಲ್ಲ, ಮತ್ತೆ ನಮ್ ದುಡ್ಡಲ್ಲೇ ನಾವು ಮೊಬೈಲ್ ನ ರಿಪೇರ್ ಮಾಡಿಸಬೇಕಾಗತ್ತೆ. ಹಾಗೆ ಬಂದ್ಬಿಟ್ಟು ನಮ್ಮ ಫ್ರೆಂಡ್ಸ್ ಅಲ್ಲೂ ಕೂಡ ಈ ಒಂದು ಮೊಬೈಲ್ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳದ್ನಲ್ಲ, ಒಂದು 3 ಜನರ ಹತ್ರ ಆದ್ರೆ ನಾನು ಮಾತಾಡಿದ್ದೀನಿ. ಅವ್ರು ಹೇಳ್ತಾ ಇರೋದೇನು ಅಂದ್ರೆ, ಇಬ್ಬರಲ್ಲಿ ಈ ಒಂದು ಪ್ರಾಬ್ಲಮ್ ಇಲ್ಲ, ಒಬ್ನಿಗೆ ಮಾತ್ರ ಈ ಒಂದು ಪ್ರಾಬ್ಲಮ್ ಇದೆ. ಇಬ್ಬರು ಬಂದ್ಬಿಟ್ಟು 12GB 256GB ವೇರಿಯಂಟ್ ತಗೊಂಡಿದ್ದಾರೆ, ಅವ್ರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಹಾಗೆ ಬಂದ್ಬಿಟ್ಟು ಗ್ಯಾಪ್ ಇಲ್ಲ, ಆ ವಿಸಿಟಿಂಗ್ ಕಾರ್ಡ್ಸ್ ಆಗಿರ್ಬೋದು, ಪೇಪರ್ಸ್ ಇಟ್ರು ಕೂಡ ಒಳಗೆ ಹೋಗ್ತಾ ಇಲ್ಲ, ಕಂಪ್ಲೀಟ್ ಆಗಿ ಕವರ್ ಆಗಿದೆ. ಆದ್ರೆ 16GB 512GB ತಗೊಂಡಿರೋನಿಗೆ ಮಾತ್ರ ಒಂದ್ ಸ್ವಲ್ಪ ಗ್ಯಾಪ್ ಇದೆ, ಸೈಡ್ಸ್ ಅಲ್ಲಿ ಗ್ಯಾಪ್ ಇದೆ, ಅಲ್ಲೊಂದ್ ಸ್ವಲ್ಪ ಗ್ಯಾಪ್ ಇದೆ ಅಂತ ಹೇಳ್ಬಿಟ್ಟು ಅವನಾದ್ರೆ ಹೇಳಿದ್ದಾನೆ. ಅವನು ವಾಟರ್ ಟೆಸ್ಟ್ ಎಲ್ಲ ಮಾಡೋದಕ್ಕಾದ್ರೆ ಹೋಗಿಲ್ಲ, ಒಟ್ಟು ಗ್ಯಾಪ್ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ದಾನೆ. ತುಂಬಾ ಜನ ಏನ್ ಹೇಳ್ತಿದ್ದಾರೆ ಅಂದ್ರೆ, ನಮಗೆ ಬೇಸ್ ವೇರಿಯಂಟ್
ಏನಿರುತ್ತಲ್ಲ 12GB 256GB ಇದರಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ನಮಗೆ ಟಾಪ್ ವೇರಿಯಂಟ್ ಏನಿರುತ್ತಲ್ಲ 16GB 512GB ಇದರಲ್ಲಿ ತುಂಬಾ ಮಟ್ಟಿಗೆ ಗ್ಯಾಪ್ ಇಶ್ಯೂಸ್ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಹೇಳ್ತಾ ಇದ್ದಾರೆ. ನನಗೆ ಕೇಳಿದ್ರೆ ಮತ್ತೆ ಈ ಮೊಬೈಲ್ ನ ತಗೋಬೋದಾ ಇಲ್ಲ ಅಂದ್ರೆ ವೆಯ್ಟ್ ಮಾಡ್ಬೇಕಾ ಬ್ರೋ ಅಂದ್ರೆ, ನನಗೆ ಕೇಳಿದ್ರೆ ಇವಾಗ ಅಟ್ ಪ್ರೆಸೆಂಟ್ ತಗೊಳೋದಕ್ಕಾದ್ರೆ ಹೋಗ್ಬೇಡಿ. ಮಿನಿಮಮ್ ಏನಿಲ್ಲ ಅಂದ್ರೂ ಕೂಡ 2 ರಿಂದ 3 ತಿಂಗಳು ವೆಯ್ಟ್ ಮಾಡಿ. ರೀಸನ್ ಏನು ಅಂದ್ರೆ ನೆಕ್ಸ್ಟ್ 1-2 ಮಂತ್ಸ್ಗೆ ಆಗೋಷ್ಟು ಮೊಬೈಲ್ಸ್ ನ ಆಗ್ಲೇ ರೆಡಿ ಮಾಡಿ ಇಟ್ಟಿರ್ತಾರೆ. ಆ ಮೊಬೈಲ್ಸ್ ನೆಕ್ಸ್ಟ್ ನಮಗೆ ನಿಧಾನಕ್ಕೆ ಫೇಸ್ ವೈಸ್ ಮಾರ್ಕೆಟಿಗೆ ಆದ್ರೆ ಬರುತ್ತೆ. ಒಂದ್ 2-3 ತಿಂಗಳಾದ್ಮೇಲೆ ನೀವು ಮೊಬೈಲ್ ನ ಪರ್ಚೇಸ್ ಮಾಡಿದೀರಾ ಅಂದ್ರೆ ಅವಾಗ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆದ್ರೆ ಇರೋದಿಲ್ಲ. ನಾನು ಏನಕ್ಕೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದೆ ಅಂದ್ರೆ, ಈ ಮೊಬೈಲ್ ನಿಮಗೆ ಕಮ್ಮಿ ಪ್ರೈಸ್ ಏನು ಸಿಗೋದಿಲ್ಲ, 50,000 ಸಿಗುತ್ತೆ. 50,000 ಕೊಟ್ಟು ಈ ಮೊಬೈಲ್ ತಗೊಂಡ್ರಿ ಅಂತ ಇಟ್ಕೊಳ್ಳಿ, ಅಕಸ್ಮಾತ್ ಆಗಿ ವಾಟರ್ ಡ್ಯಾಮೇಜ್ ಆಯ್ತು, ನಿಮಗೆ ಅದೃಷ್ಟ ಇಲ್ಲದೆ ಒಂದು ವಾಟರ್ ಡ್ಯಾಮೇಜ್ ಆಯ್ತು ಅಂತ ಇಟ್ಕೊಳ್ಳಿ, ಒಂದ್ ಹನಿ ನೀರು ಒಳಗೆ ಹೋಗ್ಬಿಡ್ತು, ವಾಟರ್ ಡ್ಯಾಮೇಜ್ ಆಯ್ತು ಅಂದ್ರೆ ಕಂಪ್ನಿ ಸೈಡ್ ಇಂದ ನಿಮಗೆ ಯಾವುದೇ ರೀತಿ ರೆಸ್ಪಾನ್ಸ್ ಇರೋದಿಲ್ಲ. ಮತ್ತೆ ನಿಮ್ ದುಡ್ಡಲ್ಲೇ ಮೊಬೈಲ್ ನ ನೀವು ರಿಪೇರ್ ಆದ್ರೆ ಮಾಡಿಸ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಡೆಡಿಕೇಟೆಡ್ ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಕೂಡ ಇವಾಗ ಅಟ್ ಪ್ರೆಸೆಂಟ್ ಈ ಮೊಬೈಲ್ ನ ಪರ್ಚೇಸ್ ಮಾಡೋದಕ್ಕಾದ್ರೆ ಹೋಗ್ಬೇಡಿ. ಒಂದ್ 2-3 ತಿಂಗಳಾದ್ಮೇಲೆ ಈ ಒಂದು ಮೊಬೈಲ್ ನ ಆರಾಮಾಗಿ ಪರ್ಚೇಸ್ ಮಾಡಿ. ನಿಮ್ಮಲ್ಲಿ ಯಾರಾದ್ರೂ IQ13 ಮೊಬೈಲ್ ಯೂಸ್ ಮಾಡ್ತಾ ಇದ್ರೆ ನೀವು ಕೂಡ ಒಂದ್ಸಲ ಈ ರೀತಿಯಾಗಿ ಸೈಡ್ ಅಲ್ಲೆಲ್ಲ ಚೆಕ್ ಮಾಡಿ ನೋಡಿ ನಿಮಗೆ ಗ್ಯಾಪ್ ಇದೆಯೋ ಇಲ್ವಾ ಅಂತೇಳಿ. ನಿಮಗೆ ಏನಾದ್ರೂ ಗ್ಯಾಪ್ ಇತ್ತು ಅಂದ್ರೆ ನನಗೊಂದ್ಸಲ ಕಾಮೆಂಟ್ ಸೆಷನ್ ಅಲ್ಲ ಆದ್ರೆ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ, ಈ ವಿಡಿಯೋ ನಿಮಗೆ ಯೂಸ್ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ, ಅಲ್ಲಿವರೆಗೂ ಬಾಯ್ ಬಾಯ್.